ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ನಿತೀಶ್ ಕುಮಾರ್ ಬಿಹಾರದಲ್ಲಿ ಮತ್ತೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಈ ಬಾರಿಯಂತೂ ಎನ್ಡಿಎ ಮೈತ್ರಿಕೂಟ ಕ್ಲೀನ್ ಸ್ವೀಪ್ ಮಾಡಿ ಅಧಿಕಾರಕ್ಕೇರಿದೆ. ವಿಶೇಷ ಅಂದ್ರೆ ನಿತೀಶ್ ಕುಮಾರ್ ಅವರು ಬರೋಬ್ಬರಿ 10ನೇ ಬಾರಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇದು ದೇಶದಲ್ಲಿ ಒಂದು ವಿಶೇಷ ದಾಖಲೆಯೂ ಹೌದು. ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪನವರು 4 ಬಾರಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇ ಹೆಚ್ಚು. ಅಂಥದ್ರಲ್ಲಿ ಒಬ್ಬ ವ್ಯಕ್ತಿ 10 ಬಾರಿ ಸಿಎಂ ಆಗೋದು ಅಂದ್ರೆ ಅದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಇದರಲ್ಲಿ ಒಮ್ಮೆ ಕೇವಲ 7 ದಿನಗಳ ಕಾಲ ಆಯಾರಾಮ್ ಗಯಾರಾಮ್ ಸಿಎಂ ಆಗಿದ್ದೂ ಇದೆ. ಏನೇ ಇರ್ಲಿ, ಇವತ್ತು ದೇಶದ ಕೆಲವೇ ಅಗ್ರಗಣ್ಯ ರಾಜಕೀಯ ನೇತಾರರಲ್ಲಿ ನಿತೀಶ್ ಕುಮಾರ್ ಕೂಡ ಒಬ್ಬರು. ರಾಷ್ಟ್ರ ರಾಜಕಾರಣದಲ್ಲೂ ಇವರು ಅನೇಕ ಬಾರಿ ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ ಅನ್ನೋದು ಮುಖ್ಯ. ಇಂತಹ ನಿತೀಶ್ ಕುಮಾರ್ ಅವರ ಕೆಲವು ವಿಶೇಷ ಹಾಗೂ ಕುತೂಹಲಕಾರಿ ಮಾಹಿತಿಗಳ ವಿಶೇಷ ವರದಿ ಎಲ್ಲಿದೆ. ಇದು ನಿತೀಶ್ ನಾಟ್ ಔಟ್. ನಾನು ಅಕ್ಷತಾ ಕುಲಕರ್ಣಿ. ನಿತೀಶ್ ಕುಮಾರ್ ಅವರು ಭಾರತೀಯ ರಾಜಕೀಯದ ಪ್ರಮುಖ ನಾಯಕರಲ್ಲಿ ಒಬ್ಬರು ಮತ್ತು ಬಿಹಾರ ರಾಜ್ಯದಲ್ಲಿ ದಶಕಗಳಿಂದ ಅಧಿಕಾರದಲ್ಲಿರುವ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ. ತಮ್ಮ ರಾಜಕೀಯ ಚಾಣಾಕ್ಷತೆ, ಆಡಳಿತಾತ್ಮಕ ದಕ್ಷತೆ ಮತ್ತು ಸಿದ್ಧಾಂತಗಳನ್ನ ಬದಿಗಿಟ್ಟು ಅಧಿಕಾರ ಉಳಿಸಿಕೊಳ್ಳುವ ಸಾಮರ್ಥ್ಯದಿಂದಾಗಿ ಅವರು ಭಾರತೀಯ ರಾಜಕೀಯದಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದ್ದಾರೆ. ನಿತೀಶ್ ಕುಮಾರ್ ಅವರು 1951ರ ಮಾರ್ಚ್ 1ರಂದು ಬಿಹಾರದ ಬಖ್ತಿಯಾರ್ಪುರದಲ್ಲಿ ಜನಿಸುತ್ತಾರೆ. ಇವರ ತಂದೆ ಕವಿರಾಜ್ ರಾಮ್ ಲಖನ್ ಸಿಂಗ್ ಅವರು ಸ್ವಾತಂತ್ರ್ಯ ಹೋರಾಟಗಾರರೂ ಆಗಿದ್ರು. ಜೊತೆಗೆ ಒಬ್ಬ ವೈದ್ಯರಾಗಿದ್ದ ರಾಮ್ ಲಖನ್ ಸಿಂಗ್ ರಾಜಕೀಯದಲ್ಲಿಯೂ ಸಕ್ರಿಯರಾಗಿದ್ರು ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿದ್ರು. ಹೀಗೆ ರಾಜಕೀಯ ಹಿನ್ನೆಲೆ ಇರೋ ಕುಟುಂಬದಲ್ಲಿ ಬೆಳೆದ ನಿತೀಶ್ ಕುಮಾರ್ ಅವರಿಗೆ ಬಾಲ್ಯದಿಂದಲೇ ರಾಜಕೀಯ ಮತ್ತು ಸಾರ್ವಜನಿಕ ಸೇವಾ ಮನೋಭಾವ ಬೆಳೆದಿತ್ತು. ನಿತೀಶ್ ಕುಮಾರ್ ಅವರು 1973ರಲ್ಲಿ ಮಂಜು ಕುಮಾರಿ ಸಿನ್ಹಾ ಅವರನ್ನ ವಿವಾಹವಾಗ್ತಾರೆ. ದುರದೃಷ್ಟವಶಾತ್ ಅವರ ಪತ್ನಿ 2007ರಲ್ಲಿ ನಿಧನರಾಗ್ತಾರೆ. ನಿತೀಶ್ ಕುಮಾರ್ ಅವರಿಗೆ ನಿಶಾಂತ್ ಕುಮಾರ್ ಅನ್ನೋ ಒಬ್ಬ ಮಗನಿದ್ದಾನೆ. ನಿಶಾಂತ್ ಅವರು ಬಿಐಟಿ ಮೆಸ್ರಾದಲ್ಲಿ ಇಂಜಿನಿಯರಿಂಗ್ ಪದವೀಧರರಾಗಿದ್ದು ರಾಜಕೀಯದಿಂದ ದೂರ ಉಳಿದು ಸರಳ ಜೀವನ ನಡೆಸ್ತಾ ಇದ್ದಾರೆ. ನಿತೀಶ್ ಕುಮಾರ್ ಅವರು ಪಾಟ್ನಾದ ಪ್ರಸಿದ್ಧ ಬಿಹಾರ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಿಟೆಕ್ ಪದವಿಯನ್ನ ಪೂರ್ಣಗೊಳಿಸುತ್ತಾರೆ. ಪದವಿ ನಂತರ ಬಿಹಾರ ರಾಜ್ಯ ವಿದ್ಯುತ್ ಮಂಡಳಿಯಲ್ಲಿ ಸ್ವಲ್ಪ ಸಮಯ ಕೆಲಸ ಮಾಡ್ತಾರೆ. ನಂತರ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಮುಂದುವರಿಯುವ ಬದಲು ಬೇಗನೆ ರಾಜಕೀಯ ಮತ್ತು ಸಮಾಜ ಸೇವೆಯ ಕಡೆಗೆ ಗಮನ ಹರಿಸುತ್ತಾರೆ. ನಿತೀಶ್ ಕುಮಾರ್ ಅವರ ರಾಜಕೀಯ ಜೀವನ ಬಿಹಾರದ 2 ಪ್ರಮುಖ ವಿಚಾರಗಳಿಂದ ಪ್ರಭಾವಿತವಾಗಿದೆ. ಅದು ಜೆಪಿ ಚಳವಳಿ ಮತ್ತು ಮಂಡಲ್ ರಾಜಕೀಯ. 1970ರ ದಶಕದಲ್ಲಿ ಪ್ರಾರಂಭವಾದ ಜೆಪಿ ಚಳವಳಿಯಲ್ಲಿ ನಿತೀಶ್ ಕುಮಾರ್ ಅವರು ಇಂಜಿನಿಯರಿಂಗ್ ಓದುತ್ತಿರುವಾಗಲೇ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಇದು ಅವರ ರಾಜಕೀಯ ಜೀವನಕ್ಕೆ ಭದ್ರ ಅಡಿಪಾಯ ಹಾಕಿತ್ತು. ಈ ಅವಧಿಯಲ್ಲಿ ಅವರು ಲಾಲು ಪ್ರಸಾದ್ ಯಾದವ್, ರಾಮ್ ವಿಲಾಸ್ ಪಾಸ್ವಾನ್ ಮತ್ತು ಸುಶೀಲ್ ಕುಮಾರ್ ಮೋದಿ ಅವರಂತಹ ಪ್ರಮುಖ ನಾಯಕರೊಂದಿಗೆ ಸಂಪರ್ಕ ಬೆಳೆಸಿಕೊಂಡ್ರು. ಮುಂದೆ 1985ರಲ್ಲಿ ಮೊದಲ ಬಾರಿಗೆ ಬಿಹಾರ್ ಬಾರ್ಹ ಕ್ಷೇತ್ರದಿಂದ ಶಾಸಕರಾಗಿ ವಿಧಾನಸಭೆಗೆ ಆಯ್ಕೆಯಾಗುವ ಮೂಲಕ ಅಧಿಕೃತ ಚುನಾವಣಾ ರಾಜಕೀಯ ಪ್ರವೇಶ ಮಾಡ್ತಾರೆ. ಚುನಾವಣಾ ರಾಜಕೀಯಕ್ಕೆ ಇಳಿದ ನಂತರ ನಿತೀಶ್ ಕುಮಾರ್ ಮತ್ತೆಂದೂ ಹಿಂತಿರುಗಿ ನೋಡಲಿಲ್ಲ. 1989ರಲ್ಲಿ ಲೋಕಸಭೆಗೆ ಆಯ್ಕೆಯಾದ ನಿತೀಶ್ ಕುಮಾರ್ ಅವರು ಮುಂದೆ ಕೇಂದ್ರ ಸರ್ಕಾರದಲ್ಲಿ ವಿವಿಧ ಖಾತೆಗಳನ್ನ ನಿಭಾಯಿಸುತ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಎನ್ಡಿಎ ಸರ್ಕಾರದಲ್ಲಿ ಕೃಷಿ ಸಚಿವರು ಮತ್ತು ಭೂ ಸಾರಿಗೆ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ರೈಲ್ವೆ ಸಚಿವರಾಗಿದ್ದಾಗ 1999ರಲ್ಲಿ ನಡೆದ ಗೈಸಲ್ ರೈಲು ದುರಂತದ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದ್ದು ಅವರ ರಾಜಕೀಯ ಪ್ರಾಮಾಣಿಕತೆಗೆ ಸಾಕ್ಷಿ.
ನಂತರ ಬಿಹಾರದ ಮುಖ್ಯಮಂತ್ರಿಯಾಗಿ ಬೆಳೆದುಕೊಂಡು ಬಂದ ರೀತಿ ಈಗ ಐತಿಹಾಸಿಕ ದಾಖಲೆಯೂ ಆಗಿದೆ. ಮೊದಲ ಬಾರಿಗೆ ಮಾರ್ಚ್ 2000 ಇಸವಿಯಲ್ಲಿ ಕೇವಲ 7 ದಿನಗಳ ಅಲ್ಪಾವಧಿಗೆ ಬಿಹಾರದ ಮುಖ್ಯಮಂತ್ರಿ ಆಗ್ತಾರೆ. ಆಗ ಬಹುಮತ ಸಾಬೀತುಪಡಿಸೋದಕ್ಕೆ ಸಾಧ್ಯವಾಗದ ಕಾರಣ ರಾಜೀನಾಮೆ ನೀಡ್ತಾರೆ. ಮುಂದೆ 2005ರಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದ ನಿತೀಶ್ ಕುಮಾರ್ ಪೂರ್ಣಾವಧಿಯ ಮುಖ್ಯಮಂತ್ರಿ ಆಗ್ತಾರೆ. ಈ ಸಮಯದಲ್ಲಿ ಅವರು ಬಿಹಾರದಲ್ಲಿ ಹದಗೆಟ್ಟು ಹೋಗಿದ್ದ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಸುಧಾರಿಸಿದ್ರು, ರಸ್ತೆಗಳನ್ನ ನಿರ್ಮಿಸಿದ್ರು ಮತ್ತು ಮಹಿಳೆಯರ ಸಬಲೀಕರಣಕ್ಕಾಗಿ ಹಲವು ಯೋಜನೆಗಳನ್ನ ರಾಜ್ಯದ ಜನರಿಗೆ ನೀಡ್ತಾರೆ. ಮುಂದಿನ ರಾಜಕೀಯ ಬದಲಾವಣೆಯ ಪರ್ವದಲ್ಲಿ ನಿತೀಶ್ ಕುಮಾರ್ ಪಲ್ಟಿರಾಮ್ ಅನ್ನೋ ಹೆಸರನ್ನು ಕೂಡ ಪಡ್ಕೊಳ್ತಾರೆ. ಯಾವ ಪಕ್ಷದ ಜೊತೆಗಿನ ಮೈತ್ರಿ ಯಾವಾಗ ಮುರ್ಕೊಂಡು ಮತ್ತೊಂದು ಪಕ್ಷದ ಜೊತೆಗೆ ಹೋಗ್ತಾರೋ ಅಂತ ಇವರನ್ನ ಅರ್ಥ ಮಾಡಿಕೊಳ್ಳೋದೇ ಕಷ್ಟವಾಗಿತ್ತು. 2013ರಲ್ಲಿ ಬಿಜೆಪಿ ಜೊತೆಗಿನ 17 ವರ್ಷಗಳ ಮೈತ್ರಿಯನ್ನ ಮುರ್ಕೊಳ್ತಾರೆ. ಆಗ ಲಾಲೂ ಪ್ರಸಾದ್ ಯಾದವ್ ಅವರ ಆರ್ಜೆಡಿ ಜೊತೆ ಮಹಾಗಠಬಂಧನ್ ರಚಿಸಿ ಗೆಲ್ತಾರೆ. 2017ರಲ್ಲಿ ಲಾಲೂ ಜೊತೆಗಿನ ಭಿನ್ನಾಭಿಪ್ರಾಯದಿಂದಾಗಿ ಆರ್ಜೆಡಿಯಿಂದ ಹೊರಬಂದು ಮತ್ತೆ ಬಿಜೆಪಿಯ ಎನ್ಡಿಎಗೆ ವಾಪಸ್ ಆಗ್ತಾರೆ. 2022ರಲ್ಲಿ ಮತ್ತೆ ಬಿಜೆಪಿ ಬಿಟ್ಟು ಆರ್ಜೆಡಿ ಮತ್ತು ಕಾಂಗ್ರೆಸ್ ಜೊತೆ ಸೇರಿ ಮಹಾಗಠಬಂಧನ್ ಸರ್ಕಾರ ರಚನೆ ಮಾಡ್ತಾರೆ. 2024ರಲ್ಲಿ ಪುನಃ ಮಹಾಗಠಬಂಧನ್ ತೊರೆದು ಬಿಜೆಪಿಯ ಎನ್ಡಿಎ ಮೈತ್ರಿಕೂಟಕ್ಕೆ ಮರಳಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಇಷ್ಟೆಲ್ಲಾ ಬದಲಾವಣೆಗಳನ್ನ ಮಾಡಿಕೊಂಡ್ರು ನಿತೀಶ್ ಕುಮಾರ್ ಜನಗಳಿಗೆ ಮಾತ್ರ ನಿಷ್ಠರಾಗಿಯೇ ಇದ್ರು. ಅವರು ತಮ್ಮನ್ನ ಜಾತ್ಯತೀತ ನಾಯಕ ಎಂದು ಗುರುತಿಸಿಕೊಂಡಿದ್ದಾರೆ. ಬಿಹಾರದ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯದ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ. ತಮ್ಮ ರಾಜಕೀಯವನ್ನ ಅತಿ ಹಿಂದುಳಿದ ವರ್ಗಗಳು ಮತ್ತು ಮಹಿಳೆಯರ ಮೇಲೆ ಕೇಂದ್ರೀಕರಿಸಿ ಬಲವಾದ ಮತ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸಿಕೊಂಡಿದ್ದಾರೆ. ಹಾಗಾಗಿ ಇವತ್ತಿಗೂ ಬಿಹಾರದಲ್ಲಿ ನಿತೀಶ್ ಬಾಬು ಅನ್ನೋ ಹೆಸರು ಮನೆ ಮನೆಯಲ್ಲಿಯೂ ನಿತ್ಯನಾಮವಾಗಿದೆ. ಈಗ ಮತ್ತೆ ಈ ಇಳಿ ವಯಸ್ಸಿನಲ್ಲೂ 10ನೇ ಬಾರಿಗೆ ಬಿಹಾರದ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅವರಿಂದ ಬಿಹಾರದ ಜನತೆಗೆ ಮತ್ತಷ್ಟು ಒಳ್ಳೆಯ ಕೆಲಸಗಳಾಗಲಿ ಅಂತ ನಾವು ಹಾರೈಸೋಣ. ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ ನಿತೀಶ್ ನಾಟ್ ಔಟ್. ವಿಷಯ ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಧ್ವನಿ.